ಅಮ್ಮ ನೀನು ಓದ್ತಾ ಇದೆಯಾ ಪವಿ ಅವ್ರ ಮನೆ ನೋಡಕ್ಕ? ಪುಣೆ ನಾವೊಂದು 10 ಜನ ಓದ್ತಾ ಇದ್ರಿ ಎಲ್ಲ. ನೀನು ಬರ್ತೀನಾ? ಇಲ್ಲ ಹೋಗಮ್ಮ, ನಾನು ಬರಿಲ್ಲ. ಮೇಡಮ್ನು? ಹ್ಞೂ, ನಿಮ್ಮ ಮೇಡಮ್ನು ಬರ್ತಾಳೆ. ಅದೇನೇ ಅದು ಅಲ್ಲಿ ಬರ್ತಾ ಇರೋದು? ನೋಡ, ಇಲ್ಲ ನಿಲ್ಸು. ಇಲ್ಲಾಂದ್ರೆ ಇಲ್ಲಿ ಅಷ್ಟು ಮುಂದಕ್ಕೆ ಬಂದ್ಬಿಡು. ಓ ಸಾಕು. ಪೌ ಏನಪ್ಪ ಇದು ಬಸ್ಸು? ಬಸ್ ಅಲ್ಲಮ್ಮ, ಇದು ಕ್ಯಾರವಾನು. ಕ್ಯಾರವಾನು ಅಂದ್ರೇನು? ಕ್ಯಾರವಾನು ಅಲ್ಲ, ಕ್ಯಾರವಾನ್. ಯಾತ್ರದ ಒಂದು ಏನಕ್ಕೆ ಬಂದಿರೋದು ನಮ್ಮೂರ್ಕ? ಏನಮ್ಮ ಇಲ್ಲಿ ಈರಮ್ಮ ಬಸಣ್ಣ ಅವ್ರ ಮನೆ ಎಲ್ಲಮ್ಮ ಇರೋದು? ಯಾಕಪ್ಪ? ಅದೇ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದಮ್ಮ. ಅವರು ಕಳಿಸಿರೋದು ಹೆಣ್ಣವ್ರನ್ನ ಕರ್ಕೊಂಡ್ ಹೋಗ್ರಿ ಅಂತ, ಗಂಡವರು. ಏನು ಈ ಬಸ್ಸಾಗ ಹೋಗೋದಾ ಬೆಂಗ್ಳೂರ್ಕ? ಅಯ್ಯೋ ಎಂಥ ಬಸ್ಸು? ಊನಮ್ಮ, ಮಾಮೂಲಿ ಬಸ್ಸುಗಳಾಗ ಬಂದರೆ ಆಯಾಸ ಆಗ್ತೈತಿ ಅಂತ ಅದಕ್ಕೆ ಈ ಬಸ್ ಕಳ್ಸೋರಮ್ಮ. ಎಲ್ಲಮ್ಮ ಅವ್ರ ಮನೆ ಇರೋದು? ಇಲ್ಲೇ ಇರೋದು. ನೀವು ಬಸ್ ಅರೇಂಜ್ ಮಾಡಿ ಎಲ್ಲರೂ ರೆಡಿ ಆಗೋರೆ, ಬರ್ತಾರೆ. ಓ ಹೌದಾ, ಸರಿ. ನಡೀತಾ ಇದೆಯಾ? ಇರೋ ಆರನ್ನಾಗ ಅಡ್ಜಸ್ಟ್ ಮಾಡ್ಕೊಬೇಕು. ಇದೇ ಇರೋದು ಆರ ನಮ್ಮ ಹತ್ರ. ಬರ್ತೀನಿ ಎಲ್ಲ ನೋಡ್ಕೊಂಡ್ಲೆ. ಹೋಗಮ್ಮ, ಹೋಗಂಗೆ ಕೂಕ್ಕಂಬ ಹೋಗ. ಎಲ್ಲ ಬರ್ತಾವ್ರಪ್ಪ, ಎಲ್ಲ ಬರ್ತಾವ್ರೆ. ಯಜಮಾನ್ರೆ, ಗಂಡಸ್ರಿಗೆಲ್ಲ ನೋಡ್ರಿ ಅಲ್ಲಿಂದ ಸಹಿತ ಬಸ್ಸು, ಆ ಬಸ್ಸಕ್ಕೆ ಹೋಗ್ರಿ ನೀವು. ಅಯ್ಯೋ ಇವೆಲ್ಲ ಏನಕ್ಕಪ್ಪ ತರಕ್ ಹೋಗಿದ್ದ? ನಾವು ಮಾಮೂಲಿ ಬಸ್ಸಾಗೆ ಬರ್ತಾ ಇದ್ರಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಲ್ಲಿರೋ ಬಸ್ಸಕ್ಕೆ ಹೋಗ್ರಿ ನೀವು. ಸರಪ್ಪ. ಇದೇನಿದ ನಾನು ಇಕ್ಕಿದ್ದು ಬಸ್ಸಾಗಿದ್ದ ನಾನು ಮನೆಗೆ ಹೆಂಗೆ ಬಂದ್ಬಿಟ್ನೆ? ನಮ್ಮ ಪಾರು ಯಾವಾಗ ಬಂದು ಕೂತ್ಕೊಂಡ್ಬಿಟ್ಟವಳೆ ಆ ಬಕ್ಕೆ ನಿತ್ಕೊಂಡು. ಓಹೋ, ಅದು ನೋಡಿ ನುಗ್ಗೇತ್ ನೋಡಿ ಹೆಂಗೆ ನಗೀತದೆ. ಲೇ ಇರಮ್ಮ, ಅಷ್ಟು ಜಾಗ ಬಿಡೋಣಕ್ಕ, ಜಾಗ ಬಿಡ. ನಿಮ್ಮ ಅತ್ತೆ ನಾನು ಕೂಗಿದ್ದ? ಅಮ್ಮ ನಾನು ಏನೂ ಹೇಳಿಲ್ಲ. ಮಗನ ಮನೆ ಹತ್ರನೇ ಇರುವ, ನಾವಿಬ್ರು ಹೋಗಿ ಬರ್ತೀರಿ ಅಂತಾನೆ. ಆಯ್ಪನ ಆ ಬಸ್ ಆಗೋನೆ ಈ ಅಮ್ಮನು ಬಂದಳು ನೋಡು. ಲೇ ನಿರ್ಮಲೆ, ಕಲ್ಲಿರು ಬಸ್ಸಾಗ ಟೈಮ್ ಪಾಸನ ಆಗ್ತದೆ. ನಾವು ಡ್ರೈವರ್ ನಡಿಯೋಣ. ಅಲ್ಲ ಗಂಡು ಮನ್ ಕೂತಾ ಇರೋದಂತೆ. ಯಾವಳನ ಒಬ್ಳನ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಒಂದು ಕತ್ತ ಸೈನನ ಬೇಡ, ಗಟ್ ಮುಂಡೆವ ಅದೊಡೆ ಹೆಂಗ್ ಗೊತ್ತಾ, ಒಳ್ಳೆ ಬಿಕಾರಿಗಳು ಹೋದಂಗೆ. ನಾವು ಹಳ್ಳಿವರು. ಡೆಲ್ಲಿಗೆ ಹೋದ್ರು ಹಿಂಗೆ ಇರ್ತೀರಿ, ಅಮೆರಿಕಕ್ಕೆ ಹೋದ್ರು ಹಿಂಗೆ ಇರ್ತೀರಿ. ಅವ್ರ ಇಷ್ಟ ಇದ್ರೆ ಒಳಗೆ ಕರ್ಕೊಬೋದು, ಇಲ್ಲ ಅಂತಂದ್ರೆ ವಾಪಸ್ ಕಳಿಸ್ಬೋದು. ನಾವಿರೋದೇ ಹಿಂಗೆ. ಯಾವಳ ನಿರ್ಮಲೆ ಅದೇನೋ ಬಾಯಿ ಅಲ್ಲಾಡಿಸ್ತಾವಳೆ, ಅದೇನ್ ಕತೆನೋ ಅದೇನೋ ಯಾವಳ ಪಿಳಗ. ಲೇ ಆವಾಗ ನಿದ್ದೆ ಬಂದ್ಬಿಡ್ತೇನೆ ನಿಂಕ? ಹಾಕಿಸ್ತಾಳೆ ನೋಡ್ ಬರಕೋ ಹೆಂಗ ಆಗ್ಲಿಸ್ತಾವಳೆ. ಲೇ ಸುನಂದೆ, ಬಸ್ಸು ಕದ್ಲೇ ಇಲ್ಲ ನೋಡಲ್ಲೇ, ಆ ಅಪ್ಪನ ಓಡಿಸ್ತಾವನ ಇಲ್ಲ. ಲೇ ಬಸ್ ಓತದೆ ಬಸ್ಸು ನೋಡೋ, ಗಿಡಗಳೆಲ್ಲ ಓತಾವೆ. ಅದೇನೋ ಓದಂಗೆ ಅನಿಸ್ತಾ ಇಲ್ಲ. ಅಯ್ಯ ಬಸ್ ಇರೋದೇ ಹಿಂಗೇನೇನೋ. ಅಲ್ಲ ಅವ್ರು ಮಾಮೂಲಿ ಬಸ್ ಕಳಿಸ್ತೀರಾ, ಇದೆಂತ ಬಸ್ ಕಳ್ಸವ್ರೆ? ಈ ಬಸ್ಸಾಗ ನೀರ್ ಇಟ್ಕೊಳಕ ಬಚ್ಚಲು, ಬಾತ್ರೂಮು ಎಲ್ಲ ಅದೆಲ್ಲ. ಇದೆಂತ ಬಸ್? ಲೇ ಇದು ಕೆರೆವಾನಂತೆ, ಕೆರೆವಾನು. ಇದ್ರಾಗೆಲ್ಲ ರೂಮ್ ಅದಂತೆ, ಬಚ್ಚಲು, ಬಾತ್ರೂಮು ಎಲ್ಲ ಇದ್ರಾಗೆ ಇರ್ತದಂತೆ. ಇವರು ದೊಡ್ಡ ಸಾವುಕಾರಗಳೆಲ್ಲ ಸ್ಟೂರ್ ಹೋಗ್ತಾರಲ್ಲ, ಇಂಥ ಬಸ್ಗಳಿಗೆ ಅಂತ ಹೋಗೋದು. ಆಮೇಲೆ ಈ ಪಿಕ್ಚರ್ ಆಕ್ಟ್ರೆಸ್ಗಳು ಎಲ್ಲಾನು ಇದ್ರಾಗೆ ಅಂತ ಇರೋದು ನೋಡಗ. ಅಲ್ಲೆಲ್ಲ AC ಎಲ್ಲ ನೋಡು, ಅವ್ರು AC ಏನ್ ಮಾಡವ್ರೆ, ಅದಕ್ಕೆ ತಣ್ಣಗದ ಇದ್ರಾಗ. ಹಂಗಾದ್ರೆ ಪೋವಿ ಎತ್ತನ ಟೂರ್ ಹೋದ್ರೆ ನಮ್ಮಂಗೆ ಬಿಸ್ಲಾಗ ಒಣಕೊಂಡು ಹೋಗಂಗಿಲ್ಲ. ಇದ್ರಾಗೆ ಹೋಗೋದು ಬಸ್ಸಾಗ. ಟೂರ್ ಹೋದಾಗ ಅದೆಲ್ಲ ನೋಡ್ಕೊಂಡ್ ಬರೋದು, ತಿರ್ಗಿ ಬಸ್ಸಾಗ ಎಕ್ಕಿ ಎಲ್ಲಿಗೆ ಬೇಕಲ್ಲಿ ಹೋಗ್ತಾ ಇರೋದು. ಹೋಗು, ನಮ್ಮಂಗೆ ಆಯಾಸನೇ ಅನ್ಸಲ್ಲ ಪೋವಿಕ. ಏನಮ್ಮ ಪೋವಿ ಒಳ್ಳೆ ಅದೃಷ್ಟ ಮಾಡೋಳಲ್ಲಮ್ಮ ಇರಕ್ಕ. ನಿನ್ನ ಮಗಳು ಬಲೆ ಅದೃಷ್ಟ ಮಾಡೋಳು. ಹೋಗು. ಅದೆಂತ ಸಾವುಕಾರ ಮನೆ ಸಿಕ್ಕೋಯ್ತು, ಇದೇನು ಕನಸ ನಿಜವೇ ಅನಿಸ್ತಾ ಇತ್ತು ನಂಕ. ಅದೃಷ್ಟ ಮಾಡೋಳೆ. ಆ ಅಮ್ಮನ ತುಂಬಿದ ಕೂಡ ತುರುಕೋದೇ ಇಲ್ಲ. ನಮ್ಮ ಮಗುನ ಎತ್ಕೊಂಡಿದ್ದೇನೋ, ಮಾತಾಡ್ಸಿದ್ದೇನೋ, ಅವಳಿಗೆ ಜಾನು ಅಂತ ಹೆಸರಿಕ್ಕಿದ್ದೇನೋ. ಒಳ್ಳೆ ಅದೃಷ್ಟ ಮಾಡೋಳಮ್ಮ, ಒಳ್ಳೆ ಅದೃಷ್ಟ ಮಾಡೋಳೆ. ಲೇ ಯಾವಳ ಪಾರೆ, ಆ ಮಗು ಮೇಲೆ ಏನೇನೋ ಹುಚ್ಚೆ ಸಳಿ, ಅದೇನೋ ತಣ್ಣಕ್ಕೆ ಕೊರಿತಾದೆ. ಈ ಬಿಲಾಲಿ ಕಿಲ್ದಿದ್ದ ಅಕ್ರೆ ಬಂದ್ಬಿಡ್ತದಮ್ಮ ಆ ಮಗು ಮ್ಯಾಗ. ಒಂದೊಂದ್ಕಿತ ಸಿಡ್ಸಿಡಿ ಅಂತ ಇರ್ತಾಳೆ, ಒಂದೊಂದ್ಕಿತ ಏನು ಅಕ್ರೆ ಒತ್ಕೊಂಡು ಹೋಗ್ತಾ ಇರ್ತದೆ. ಅದೇನೇ ಅದು ಹಂಗೆ ಮಲ್ಸ್ಕೊಂಡಿದ್ದೆ ಭುಜದ ಮ್ಯಾಗ? ಸರಿಯಾಗಿ ಮಲ್ಸ್ಕೊಳ್ಳೆ ಮಗುನ. ಬಸ್ ಅಲ್ಲಾಡಿದ್ರೆ ಬಿದ್ದಿದ್ದು ಹೋದಾತ್ ಮಗು. ಕಿವಿಡಿ, ಬಸ್ ಅಲ್ಲಾಡ್ತಾನೆ ಇಲ್ಲ ನೋಡಿ, ಅರ್ಧ ದಾರಿಗೆ ಹೋಗೈತೆ ಬಸ್. ಏನು ಅಲ್ಲಾಡ್ತಾ? ಬಸ್ ಅಲ್ಲಾಡಲ್ಲ, ಕುತ್ಕ ಬಾಯ್ ಮುಚ್ಕೊಂಡು. ಅದೇನಕ್ಕ ಗುಂಡಕ್ಕ ಮಾತಾಡ್ತೀರಾ, ಹಂಗೆ ಕೂತ್ಕೊಂತಿದ್ಯಾ? ಅಯ್ಯೋ ಏನು ಮಾತಾಡೋದು ಹೋಗಿ ಅಮ್ಮ, ಇದೇನು ಕನ್ಸ ಅಂತ ಇದೆ ನಂಕ. ಅಲ್ಲ ಅದ್ಯಾರೋ ಹುಡುಗನು ಹೋಟ್ಲಾಗ ಕೆಲಸ ಮಾಡ್ತಾವನೆ, ಆ ಹುಡುಗಿನ ಇಷ್ಟಪಡ್ತಾವಳೆ ಪೋವಿ ಅಂತ ನನ್ನ ಮಗಳು ಅಂದ್ಲು. ಯಾವುದೋ ಒಂದು ಕಂತಕ್ಕೆ ಬಂತ ಸಿಕ್ತು ಬಿಡು ಅಂತ ನಾನು ಅನ್ಕೊಂಡೆ. ನೋಡಿದ್ರೆ ನಾ ಹುಡುಗನ ಇಷ್ಟು ಸಾವುಕರ್ನೆ. ಅಯ್ಯೋ ಒಳ್ಳೆ ಕತೆ ಆಯ್ತು ಬಿಡು. ಕಿವಿಡಿ, ಅದೇನು ಅಲ್ಲೋಗಿ ಕೂತಿದ್ಯಾ? ಜಯ್ಯನು ಬಂದ್ಬಿಟ್ಟವಳೆ. ಜಯ್ಯ ಲೇ ಪಟೇಲ್ಗನೆಲ್ಲ ಇನ್ನೊಂದು ಬಸ್ಸಕ್ಕೆ ಹೋಗ್ತಾ ಇದ್ರಲ್ಲೇ, ಅಲ್ಲೋಗಿ ಕೂತ್ಕೊಂಡ್ರಿ, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಅವನು ನೀನು ಜೊತೆ ಕೂತ್ಕೊಬೇಕಾಗಿತ್ತಾನೆ. ಒಂದು ಅಷ್ಟೊತ್ತು ಕಲ್ದಿರಿರಲ್ಲ ನಿರ್ಮಲ, ಏನೇ ಮಾಡೋದು? ಅಲ್ಲ ನಮ್ಮನೆ ಬಾಗ್ಲಾಗೆ ಬಿದ್ದಿರ್ತಾಳೆ 24 ಗಂಟೆ. ಸೌದ್ಕೋಗೋದು, ತೋಟಕ್ಕೆ ಪೇಟೆಗೆ ಹೋಗೋದು, ಅದೆಲ್ಲ ಅದು ಹೆಂಗೆ ತಿಳಿದು ಬಿಟ್ಟದು ಅದೇನೋ ಅಮ್ಮ. ಊರಾಗ ನೋಡಿ ಸುದ್ದಿ ಎಲ್ಲ ಮಾತಾಡ್ತಾಳಮ್ಮ ಈ ಕಿವಿಡಿ. ಘಾಟಿ ಕಿವಿಡಿ ಇವಳು. ಅದ್ ನೋಡಿ ಹೋಗಿ ಪಟೇಲ್ಗನ್ ಜೊತೆಗೆ ಹೋಗಿ ಅಂತಂದ್ರೆ ಇಲ್ಲೇ ಕೂತಿರೋದು ಮಗ ಇಷ್ಟಪ್ಪ ಇಟ್ಕೊಂಡು ಗಡಕ್ಕತ್ರ. ಪರಕ ನಂಗೆ ಬಲಿ ಕೋಪ ಬರ್ತದ ನೋಡು, ಸರಿಯಾಗಿ ಅಂಟಿಸ್ಬಿಡ್ತೀನಿ ನಿಮ್ಮ ಅತ್ತೆಕ. ಏನೇನ ಮಾಡ್ಕೋಗ್ರಮ್ಮ, ನಿಮ್ಮ ಪಾಡು ನಾಯ್ತು ತಿಳಿತಾವೆ. ಲೈ ಆ ಬಕ್ಕೆ ನಿದ್ದೋತದ್ ನೋಡು. ಓಹ್
ಎತ್ತನ ಎತ್ಕೊಳಗತ್ತೆ ಬಿಸಾಕ್ಬಿಡ್ಬೇಕು. ಯಾವಾಗ ನೋಡ ಅದನ್ನೊಂದು ಗಂಟ ಕಂಡಿರ್ತಾಳೆ. ಲೇ ಇದಕ್ಕೆ ದೆವ್ವ ಬಂದಾಗ ನನ್ನ ಪಕ್ಕದಾಗ ಬಂದು ಹಿಂಗೆ ಕೂತ್ಕೊಂಡೆ. ಆ ಮಗು ಸುದ್ದಿಗೆ ನಾನು ಹೋಗು ಅವನಿಗೆ ಕೈ ಕಾಲು ಲೊಟ್ ಲೊಟ್ ಅಂತ ತಿರ್ಸ್ಬಿಡ್ತೀನಿ. ಆಹಾ ಚಿತ್ರಾಂಗಿ ನೀನು ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ. ಆ ಮಗು ನಿನ್ನ ತಲೆ ಮೇಲೆ ಕುಣಿತಾದ. ಬಿಸಾಕ್ತಾಳೆ ಮುಟ್ಟಿ ನೋಡು ಈಗಿತ ಆ ಮಗುನ ನಿನ್ ಕತೆ ಗಾಶರ. ಅಷ್ಟೊಂದು ಅಕ್ರೆ ಇದ್ದಳು ನೀನು ಎತ್ಕೊಂಡು ಹೋಗಿ ಆ ಮಗುನ ನಿಮ್ಮ ಮನೆಗೆ ಇಕ್ಕೋಗೆ. ಈಗಿತ ಮಗು ಸುದ್ದಿ ಮಾತಾಡೋ ಅವನಿಗೆ ಗೂಬಿಲ್ ಕಳಿಸ್ಬಿಡ್ತೀನಿ. ಅದಾಗ್ಲೇ ಸಿಡಿ ಅಂತ ಇದೆಯಾ ಆ ಮುಸ್ಲಿಂ ಮೇಲೆ? ಅಯ್ಯೋ ಹಂಗಲ್ಲೇ ಪಾಪ ಪಾರಕ್ರ ಮಕ್ಳಿಲ್ಲ ಅಂತ ಇದ್ಲ. ಯಾವ್ದೋ ಒಂದು ಮಗು ಸಿಕ್ಕಿತು, ಆ ಮಗು ನೋಡ್ಕೊಂಡು ಖುಷಿಯಾಗವಳೆ. ಏನ್ ಯಾವಾಗ ನೋಡು ಚರಂಡಕ್ ಹಾಕ್ತೀನಿ, ಅತ್ ಬಿಸಾಕ್ತೀನಿ ಇತ್ ಬಿಸಾಕ್ತೀನಿ. ಏನದ ಏನ್ ಅದೇನ ಹಳೆ ಬೆಲ್ಕಿನ ಇಲ್ಲ ಆಟ ಆಡೋ ಬೊಂಬೆನ? ಅದೇನ್ ಮಾತಾಡ್ತಾಳ ಅದೇನಮ್ಮ ಈ ಪಾರಕ್ಕನ್ ಕೇಸರಿ ಆ ಅಮ್ಮನ ಮಾತುಗಳು. ಆ ಯಸುನಂದಿ ಏನೋ ಕೇಳ್ಸಂಗಿದ್ರೆ ಮಾತಾಡಿ ಏನೋ ಜಗಳ ಮಾಡ್ಬೋದಮ್ಮ. ಕೆಲ್ಸ ಮಾಡಲ್ಲ. ನಾವೊಂದಾದ್ರೆ ಆಯಮ್ಮ ಒಂದು ಇನ್ನೊಂದು ಅರ್ಥ ಮಾಡ್ಕೊಂಡು ಸುಮ್ಮನೆ ರಾಮಾಯಣ ಮಾಡ್ತಾಳೆ. ಬೆಳಗ್ಗೆ ಒಂದು ತುತ್ತು ತಿಂದವಳೆ, 3 ದಿವಸದಿಂದ ಊಟನೇ ತಿಂದಿರಿಲ್ಲ. ಅದಕ್ಕೆ ನಾನು ಆಯಮ್ಗೆ ಏನನ ಅನ್ಕೊಂಡು ಏನನ ಮಾಡ್ಕೊಂಡಿ ಅಂತ ನಾನು ಪಾಡಕ್ಕೆ ನಾನು ಇದ್ಬಿಡ್ತೀನಿ. ನಾವೊಂದು ಅನ್ನೋದು ಆಯಮ್ಮ ಇನ್ನೊಂದು ಅರ್ಥ ಮಾಡ್ಕೊಂಡು ಸುಮ್ಮನೆ ಜಗಳ ಮಾಡ್ತಾಳೆ. ಲೇ ಯಾವಳು ಸುನಂದಿ ಏನನ ಅನ್ಕೊಳ್ಳಿ ಕಲ್ದಿರಿದೆ? ಕಲ್ದಿರಿದ್ ಬಿಡ್ತಾರೆ. ಕಲ್ದಿರ ನೋಡಿ ಈಗಿತ ಆ ಮಗುನೇ ನಮ್ಮ ಮುಟ್ಲಿ. ಆಯಮ್ಮನ್ ಮುಟ್ಟಿದ್ ನಂಗೆ ಏನನ ಕಣ್ಣು ಕಾಣಿಸ್ಬೇಕು. ಅವಾಗ ಅದೇ ಆಯಮ್ಮನ್ ಗಾಶರ. ಲೇ ಯಾವಳು ಸುನಂದಿ ನಿನ್ ಮಗಳ್ದೇನೆ ಆ ಮಗು? ನಿನ್ ಮಗಳ್ದೇನೆ ಏನ ಅಂಕಿತಕ್ಕಂತ ಇದ್ಯಾ? ನಿನ್ ಮಗಳ್ದಾದ್ರೆ ಎತ್ಕೊಂಡು ಹೋಗೆ, ಎತ್ಕೊಂಡೋಗಿ ನಿಮ್ ಮನೆಗೆ ಇಕ್ಕೋಗೆ. ಹೌದಮ್ಮ ಸುನಂದಿ ಇಷ್ಟಿನಿಂದ ನನ್ನ ಮಗಳ್ದಂತ ಇದ್ಲು, ಇವಾಗ ನಿನ್ ಮಗಳ್ದಂತವಳೆ. ಅಯ್ಯೋ ರಾಮಾಯಣ. ನಿಮ್ಮ ಮೊಮ್ಮಗಳು ಎತ್ಕೋ ಅಂತ ನಾನು ನೀಡ್ಕೊಂಡಿದ್ಲ, ಇವಾಗ ನಾನು ಬಿಟ್ಬಿಟ್ಟು ನೀನ್ ನೀಡ್ಕೊಂಡವಳೆ. ನಿನ್ ಮಗಳ್ದ ಅಂತ ನೋಡು. ಅಕ್ಕ ಇರಕ್ಕ ಯಾವ್ದೋ ಒಂದು ಒಳ್ಳೆ ಸೀರೆ ಉಟ್ಕೊಳಕ್ಕಾಗ್ಲೇನಕ್ಕ? ಪಾರಕ್ಕ ನನ್ನ ಮಗನು ಮದುವೆಗ ಒಂದು ಒಳ್ಳೆ ಸೀರೆ ತಂದ್ಕೊಟ್ಟಿದ್ನು. ಜಾಕೆಟ್ ಹೊಲ್ಸ್ಕೊಂತೀನಿ ಕೊಡಪ್ಪ ಅಂತಂದ್ರೆ, ಅಯ್ಯೋ ಮದುವೆ ಸೀರೆ ಹೊಲ್ಸ್ಕೊಂಡೆ ಬಿಡಮ್ಮ, ಇವಾಗಿರೋದು ಯಾವ್ದೋ ನಂಗೆ ಅಡ್ಜಸ್ಟ್ ಮಾಡಿ ಇಕ್ಕು ಮದುವೆಗ ಅಂತನ್ನ. ಮದುವೆನ ಮುಗ್ದಾಯ್ತು, ಸೀರೆ ಮಾಡಿಸಿ ಪೆಟ್ಟಾಗಿ ಇಕ್ಕಿದ್ನಿ. ಅವಳು ನನ್ನ ಸೊಸೆ ಬಂದಲ್ಲ, ಕೊಡಮ್ಮ ಜಾಕೆಟ್ ಹೊಲ್ಸ್ಕೊಡ್ತೀನಿ, ಒಂದು ಜಾಕೆಟ್ ಕೊಡು ಅಂತಂದ್ಲು. ಸರಿ ಹೊಲ್ಸ್ಕೊಡ್ತಾಳೇನೋ, ಪೆಟ್ಟಾಗಿ ಕಮ್ಮಿನೇನೋ ಇಲ್ಲೇ ನಮ್ಮೂರಾಗ ಜಾಸ್ತಿ ಅಂದ್ಬಿಟ್ಟು ಸೀರೆ ಜಾಕೆಟ್ ಕೊಟ್ನಿ. ಸೀರೆನೂ ಕೊಡಿಲ್ಲ, ಜಾಕೆಟು ಕೊಡಿಲ್ಲ. ಕೇಳೋಣ ಅಂತಂದ್ರೆ ಎಲ್ಲ ನಮ್ಮ ಮನೆಗೆ ಬಂದರೆ ಏನಾರ ಕೇಳ್ಬೋದು. ಯಾವೂ ಇಲ್ಲಕ್ಕೋ, ಎಲ್ಲ ಇಂಥ ಸೀರೆಗಳೇ ಇರೋದು. ಇರಕ್ಕ ನಾವಿರೋದು ಹಿಂಗೆ, ನಾವು ಹಳ್ಳಿ ಜನ, ಅವ್ರಿಗಿಷ್ಟವೋ ಕಷ್ಟವೋ ಬಿಡು. ನೀನು ಸೊಸೆ ಬಲಿಗಾಟಿ ಮುಂಡೆ ಬಿಡ ಇರಮ್ಮ, ಬಲಿಗಾಟಿ ಮುಂಡೆ ಅಲ್ಲ. ಮದುವೆ ಆಗಿದ್ದಾಗಿಂದ ಒಂದು ರಾತ್ರಿ ನಿಮ್ಮ ಮನೆಗಿರಲಿಲ್ಲ ಅವಳು. ನಿನ್ನ ಸೀರೆ ಬೇಕಂತಾನೆ ಎತ್ಕೊಂಡೋಗಿರೋದು ಅವಳು. ಜಾಕೆಟ್ ಹೊಲ್ಸಿದ್ರೆ ತಿರ್ಗಾ ನಿಂಗೆ ಕೊಡ್ಬೇಕಾಗ್ತದಲ್ಲ, ಜಾಕೆಟ್ ಹೊಲ್ಸಿದ್ರೆ ಅವ್ರ ಅಮ್ಮನ ಕೊಡ್ಬೋದಲ್ಲ, ಅದಕ್ಕೆ ಎತ್ಕೊಂಡೋಗಿರೋದು ಅವಳು ಕಿಲಾಡಿಗೆ. ಲೇ ಅದ್ಯಾಕ್ರೆ ಎಲ್ಲರೂ ಹಂಗೆ ಕೂತ್ಕೊಂಡಿದ್ರೆ ಮೌನಾಚರಣೆ ಮಾಡ್ತಾ ಇದ್ದೀರಿ? ಮಾತಾಡ್ರೆ ಬಾಯಾಗಿ ಬಿಡ್ರೆ. ಅಯ್ಯ ನೀನು ಒಟ್ಟೂರ್ದಾಗ ಎಲ್ಲ ಮಾತಾಡ್ತಾನೆ ಇದ್ದೀರಲ್ಲ, ನೀನು ಮಾತಾಡುವ. ಬಿತ್ರ ಮುಂಡಿಗೆ ನಾನು ಇದ್ದೀನಂತ ಯಾವಳು ಉಸಿರು ಬಿಡಲ್ಲ, ಎಲ್ಲ ನಂಗೆ ತಿಳಿದು ಬಿಡ್ತದೆ ಅಂತ. ಇವಳು ನೋಡಿ ಜೈ ಹಂಗೆ ಕೂತಾವಳೆ. ಬಿತ್ರಿ